ರವಿ ನಿನ್ನ ದುಃಖವನ್ನು ಆಲಿಸಿ ಆ ದೇವ ಶೈಲೇಶಬಾ ನಿನ್ನ ದುಃಖವನ್ನು ಆಲಿಸಿ ನಿನ್ನ ಮನಸ್ಸಿಗೆ ನೆಮ್ಮದಿ ನೀಡಲಿಲ್ಲಪ್ಪ, ನೆಮ್ಮದಿ ನೀಡಲಿಲ್ಲ. ನಾನು ನೆಮ್ಮದಿಯಿಂದ ಇದ್ದೇನಪ್ಪ, ನನಗೇನೂ ಕೊರತೆ ಇಲ್ಲ. ಸುಮ್ಮನೆ ನನ್ನ ಬಗ್ಗೆ ಏಕೆ ವಿಚಾರ ಮಾಡುತ್ತೀರಪ್ಪ? ನಿನ್ನ ನವಿನ ಬಗ್ಗೆ ಅರ್ಥ ಮಾಡಿಕೊಳ್ಳುವ ದಡ್ಡನಲ್ಲಪ್ಪ, ದಡ್ಡನಲ್ಲ. ನಿನ್ನ ತಲೆ ಮೇಲೆ ಅಕ್ಷಿತಗಳು ಹಾಕಿ ಋಣಮುಕ್ತನಾಗಬೇಕಂದ್ರೂ ಸಾಧ್ಯನಾಗಲಿಲ್ಲಪ್ಪ, ಸಾಧ್ಯನಾಗಲಿಲ್ಲ. ನಾನು ಇನ್ನು ಬದುಕುಲಾರೆ, ನಮ್ಮ ಮಗು ನಾ ಹೆಣ್ಣು ಬದುಕುಲಾರೆ. ಯಾಕಪ್ಪ ಹೀಗೇಕೆ ಮಾತನಾಡುತ್ತೀಯಪ್ಪ? ಅಪ್ಪ, ಡಾಕ್ಟರ್ನನ್ನು ಕರೆದುಕೊಂಡು ಬರುತ್ತೇನೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಪ್ಪ. ಮಗಳೇ ಪ್ರೇಮ್ ಮಗು ರವಿ, ನಾನು ಎಷ್ಟು ಸಮಯ ಬದುಕು ಉಳಿಯೇನಪ್ಪ, ನಾನು ಬದುಕು ಉಳಿಯೇನಪ್ಪ, ಉಳಿಯಲಾರೆ. ನಿನ್ನ ತಂಗಿ ಪ್ರೇಮವನ್ನು ಕರ್ಕೊಂಡು ಬರಪ್ಪ. ಆಗಲಿ ಅಪ್ಪ, ನನ್ನ ತಂಗಿಯನ್ನು ಕರೆದುಕೊಂಡು ಬರುತ್ತೇನೆ. ಮಹೇಶ್, ಮಹೇಶ್ ಯಾರಿದ್ದೀರಿ ಮನೆಯಲ್ಲಿ? ಯಾರು? ಓಹೋ, ನಾಗೇಶ, ಬನ್ನಿ ಕುಳಿತುಕೊಳ್ಳಿ. ಕವಿತಾ, ಎಲ್ಲಿ ಹೋಗಿದ್ದಾರೆ ನಿನ್ನ ಗಂಡ, ನಿನ್ನ ಮೈದುನ ಹಾಗೂ ನಿನ್ನ ತಂಗಿ ಪ್ರೇಮ? ನನ್ನ ತಂಗಿ ಪ್ರೇಮ ನೀರಿಗೆ ಹೋಗಿದ್ದಾನೆ, ಅಂದು ನನ್ನ ಮೈದನ ಹೊರಗಡೆ ಹೋಗಿದ್ದಾನೆ. ಆದ್ರೆ ನನ್ನ ಗಂಡ ಮಾತ್ರ ಮನೆಯಲ್ಲಿಲ್ಲ. ಯಾವಾಗಲೂ ನೋಡಿದ್ರೆ ಬರೀ ಕೆಲಸ ಕೆಲಸ ಅಂತ ಬಡ್ಕೊಂತಾನೆ. ಅವನು ಗಂಡನಲ್ಲ, ಅವನೊಬ್ಬ ಗೋಲಿಗುಂಡ ಇದ್ದ ಹಾಗೆ. ತಂಗಿ ಪ್ರೇಮ, ಪ್ರೇಮ, ಏಯ್, ಯಾಕೋ, ಏನಾಗಬೇಕಾಗಿದೆ ನಿಮ್ಮಂತ ಬಡ ಭಿಕಾರಿಗಳಿಗೆ? ನೋಡಮ್ಮ, ನನ್ನ ಅಪ್ಪನಿಗೆ ಹುಷಾರಿಲ್ಲ. ಮಗಳು ಮಗಳು ಎಂದು ಜೀವ ಹಿಡಿದಿದ್ದಾರೆ. ಪ್ರೇಮಳನನ್ನು ಕಳಿಸಿಕೊಡಮ್ಮ. ಓಹೋ, ಏನಲ್ಲೋ ಬಡ ಭಿಕಾರಿ, ನೀ ಬಂದಾಗಲೇ ನಾನು ತಿಳಿದುಕೊಂಡೆ. ನೀನು ಬಂದಾಗ ಕಳಿಸಿಕೊಡೋಕೆ ನನಗೆ ಆಗುವುದಿಲ್ಲ. ಅವನನ್ನು ಕಳಿಸಿಕೊಟ್ರೆ ಈ ಮನೆಯಲ್ಲಿ ಕೆಲಸ ಮಾಡುವವರು ಯಾರಿದ್ದಾರೆ? ನಾನು ಈ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಕೆಲಸದ ಆಳದಿಂದ ತಿಳಿದುಕೊಂಡೇನೋ ನೀಚ. ಅಣ್ಣ, ಯಾವಾಗ ಬಂದೆ ಅಣ್ಣ ನೀನು? ಈಗ ಬಂದೇನಮ್ಮ. ಅಪ್ಪನಿಗೆ ಹುಷಾರಿಲ್ಲ, ಮಗಳು ಮಗಳು ಎಂದು ಜೀವ ಹಿಡಿದಿದ್ದಾರೆ, ಬಳಲುತ್ತಿದ್ದಾನೆ. ಏನು, ಅಪ್ಪನಿಗೆ ಹುಷಾರಿಲ್ಲವೇ? ಅಕ್ಕ, ನಮ್ಮ ಅಪ್ಪನಿಗೆ ಹುಷಾರಿಲ್ಲ ಅಂತ ನಾನು ಹೋಗಿ ಬೇಗನೆ ಬಂದು ಬಿಡ್ತೀನಕ್ಕ. ಬೇಗ ಹೋಗಿ ಬಾ. ಸಮಯ ಕಳೆದ್ರೆ ಪರಿಣಾಮ ನೆಟ್ಟಗಾಗಿರುವುದಿಲ್ಲ. ಆಯ್ತಕ್ಕ, ಹೋಗಿ ಬೇಗನೆ ಬಂದು ಬಿಡ್ತೀನಿ. ಅಣ್ಣ, ನಡೆಯೋಣ, ಹೋಗೋಣ. ಹಾ ತಂಗಿ, ಬೇಗ ನಡಿಯಮ್ಮ. ನೋಡಮ್ಮ, ನನ್ನ ಅಪ್ಪನಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ನಮ್ಮ ಬಳಿ ಹಣವಿಲ್ಲ. 10,000 ರೂಪಾಯಿ ಕೊಡಮ್ಮ, ನಾನು ಎಲ್ಲಿಯಾದರೂ ದುಡಿದು ತಂದು ನಿಮಗೆ ಮುಟ್ಟಿಸುತ್ತೇನೆ. ಏನು ಬಡ ಭಿಕಾರಿ, ನಿನಗೆ ನಾನು 10,000 ಹಣ ಕೊಡಬೇಕಾ? ನಿನಗೆ ಹಣ ಕೊಡಬೇಕಾದ್ರೆ ನಿಮ್ಮಪ್ಪ ಗಳಿಸಿಟ್ಟದ ಹಣ ಎಂದು ತಿಳಿದುಕೊಂಡಿರುವೇನು ಬಡ ಭಿಕಾರಿ? ಇಲ್ಲ ಮೇಡಮ್ಮ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ನನ್ನ ಕಾಲು ಹಿಡಿದ್ರೆ ನಿಮ್ಮ ಹಾಗೆ ನನಗೂ ಪರಿಸ್ಥಿತಿ ಬಂದಿತ್ತು. ಹಣ ಕೊಡುವುದಿಲ್ಲ, ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹಾ, ತಂದೆಗೆ ಏನೋ ಹುಷಾರಿಲ್ಲ ಅಂತ ಹೋಗಿ ಬೇಗ ಬಂದು ಬಿಡುತ್ತಾಳೆ, ಕಳಿಸಿಕೊಡು. ಹಾ, ಇರಲಿ, ಕೊಡು ಕವಿತಾ. ಇದೇನನ್ನ ನೀನು ಹೇಳಿತಿರ್ಬೋದು? ಅವಳನ್ನು ಕಳಿಸಿಕೊಡ ಅಂದ್ರೆ ಕಳಿಸಿಕೊಟ್ಟೆ. ಈಗ ನೋಡಿದ್ರಿ ಇವ ಹಣ ಕೇಳ್ತಾ ಇದ್ದಾನೆ.
ಹಣ ಕೊಟ್ಟು ಕಳ್ಸ ಅಂತ ಹೇಳ್ತಾ ಇದೆಯಲ್ಲಣ್ಣ. ಏನನ್ನ ಇಂಥ ಬಡ ಭಿಕಾರಿಗೆ ಹಣ ಕೊಟ್ಟರೆ ಹೇಗೆ? ಇಂಥ ಬಡ ಭಿಕಾರಿಗೆ ಎಂದು ಹಣ ಕೊಡಬಾರ್ದನ್ನ ನಿಮಗೆ ತಿಳಿಯುವುದಿಲ್ಲ ಅದು. ಇರಲಿ ಕೊಡು ಕವಿತಾ, ಏನೋ ತಂದೆಗೆ ಹುಷಾರಿಲ್ಲ ಅಂತ ಕೇಳುತ್ತಿದ್ದಾನೆ. ಹಾ, ಇರಲಿ ಕೊಡು. ಏನು ಬಡ ಭಿಕಾರಿ, ತೆಗೆದುಕೋ ಈ 10,000 ರೂಪಾಯಿ. ಕೈ ಹಾಕಿ ಹೊಡ್ತೀಯ? ಬೇಗನೆ ತಂದು ಕೊಡಬೇಕು ಮರಳಿ 10,000 ರೂಪಾಯಿ. ನಿಮಗೆ ಪುಣ್ಯ ಬರಲಮ್ಮ. ಹಾ ಹಾ ಕವಿತಾ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡು. ಆ ಬಡ ರಾಮನ ಮಗ ರವಿ ನಮ್ಮ ಮನೆಗೆ ಬಂದು 10,000 ರೂಪಾಯಿಯನ್ನು ಕಳು ಮಾಡ್ಕೊಂಡು ಹೋಗಿದ್ದಾನಂತ ಹೇಳಿಬಿಡು. ಓಹೋ, ಈಗ ಅಂದು ನಿಮ್ಮ ಬುದ್ಧಿ ಚಮತ್ಕಾರವಾಗಿದೆ. ಆಯ್ತು, ಈಗ ಇಷ್ಟೇ ಯಾವಾಗಲೂ ನೀವು ಹೇಳ್ತೀರಂದ್ರೆ ಈಗ ಸದ್ಯ ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುತ್ತೇನೆ. ಓಕೆನಾ? ಹಲೋ, ಪೊಲೀಸ್ ಸ್ಟೇಷನ್ ನೋಡಿ ಸರ್, ರವಿ ಅನ್ನೋ ಒಬ್ಬ ನಮ್ಮ ಮನೆಯಿಂದ 10,000 ರೂಪಾಯಿ ಹಣವನ್ನು ಕದ್ದುಕೊಂಡು ಹೋಗಿದ್ದಾನೆ. ಆದಷ್ಟು ಬೇಗ ಅವನನ್ನು ಹೊದ್ದು ಒಳಗೆ ಹಾಕಬೇಕು. ಓಕೆನಾ? ಆಯ್ತು, ಬಾಯ್. ಆಯ್ತು, ಬನ್ರಿ ಹೋಗೋಣ. ಏನ್ ನೋಡ್ತಾ ಇದ್ದೀರಾ? ಅಣ್ಣ ಬಂದ ತಕ್ಷಣ ನಾವು ಆಸ್ಪತ್ರೆಗೆ ಹೋಗೋಣಪ್ಪ. ಮಗಳೇ ಪ್ರೇಮ, ನಾನು ಹೆಚ್ಚು ಸಮಯ ಬದುಕು ಉಳಿಯಲಾರೆ. ಅಪ್ಪ ಸಮಾಧಾನ ಮಾಡಿಕೋ ಅಪ್ಪ, ಸಮಾಧಾನ ಮಾಡಿಕೋ. ಅಣ್ಣ ಬಂದ ತಕ್ಷಣವೇ ನಾವು ಆಸ್ಪತ್ರೆಗೆ ಹೋಗೋಣಪ್ಪ. ನಾನು ಹೆಚ್ಚು ಸಮಯ ಬದುಕು ಉಳಿಯಲಾರೆ. ನಿನ್ನೆ ರಾತ್ರಿ ನಂದು ಕನಸು ಕಂಡೆ. ನಾನು ನದಿಯಲ್ಲಿ ಸ್ನಾನ ಮಾಡುವಾಗ ಪ್ರಭಾವ ಬಂದು ನೀರಿನಲ್ಲಿ ಕೊಚ್ಚಿಕೊಂಡು ಹೋದಂತೆ ಆಯ್ತು. ಜೋರಾಗಿ ಕೂಗಿದೆ. ಅಷ್ಟರಲ್ಲಿ ಎಚ್ಚರವಾಯ್ತು. ಅಪ್ಪ, ಈ ರೀತಿ ಹೆಚ್ಚು ವಿಚಾರ ಮಾಡಬೇಡಿ. ಎಲ್ಲದಕ್ಕೂ ಆ ದೇವರಿದ್ದಾನೆ. ದೇವರು ನಮ್ಮ ಪಾಲಿಗೆ ವಿಲ್ಲವಮ್ಮ. ಅವನು ಕಬ್ಬಿಣ ಸಲಾಕಿ ಕಲ್ಲಾಗಿ ಕುಳಿತಾನಮ್ಮ, ಕಲ್ಲಾಗಿ ಕುಳಿತಿದ್ದಾನೆ. ಅಪ್ಪ ಅಲ್ಪ ಸ್ವಲ್ಪ ಸಮಾಧಾನ ಮಾಡಿಕೋ ಅಪ್ಪ. ಅಣ್ಣ ಈಗ ಬರ್ತಾನೆ. ಬಂದ ತಕ್ಷಣ ನಾವು ಆಸ್ಪತ್ರೆಗೆ ಹೋಗೋಣಪ್ಪ. ಡಾಕ್ಟರ್, ಈ ಹಣ್ಣಾದ ಶರೀರಕ್ಕೆ ಏನು ಮಾಡುವ ಪ್ರಯೋಜನ ಡಾಕ್ಟರ್? ಯಾಕಪ್ಪ, ಯಾಕೆ ಹೀಗೆಲ್ಲ ಮಾತಾಡ್ತಿರುವೆ ನೀನು? ನೀನು ಬಹುಕಾಲ ಬಾಳಿ ಬದುಕಬೇಕಪ್ಪ. ನನಗೂ ಕೆಲವು ಆಸೆಗಳದಮ್ಮ. ನಿನ್ನ ಅಣ್ಣನ ತಲೆ ಮೇಲೆ ಅಕ್ಷಿತ ಕಾಳ ಹಾಕಿ ಹಾಗೂ ನಿನ್ನ ಹೊಟ್ಟೆಯಲ್ಲಿ ಮಗು ಆದ್ರೆ ನಮ್ಮ ಮಕ್ಕಳ ಜೊತೆಯಲ್ಲಿ ನಕ್ಕೂರಲ್ಲಿ ಬೆಟ್ಟದಷ್ಟು ಆಸೆ ಇದಮ್ಮ. ಆದರೆ ಏನು ಮಾಡೋದು, ಕಾಲ ಎಂಬುದು ತನು ಕೈ ಮಾಡಿ ಕರೀತಿದ್ದಾನೆ. ಅಪ್ಪ, ಹೇಗಿದೆಯಪ್ಪ ನಿಮ್ಮ ಆರೋಗ್ಯ? ಮಗು ರವಿ, ಅಣ್ಣ ತಂದೆಯವರು ತುಂಬಾ ಸಂಕಟ ಮಾಡ್ಕೋತಾ ಇದ್ದಾರೆ. ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ನಡಿ ಅಣ್ಣ. ಮಗು ರವಿ, ನನ್ನ ಆಸ್ಪತ್ರೆ ಕರೆದುಕೊಂಡು ಹೋಗಬೇಡಪ್ಪ. ನನ್ನನ್ನು ಹಾದಿ ಹಣ ಮಾಡಬೇಡಪ್ಪ, ಹಾದಿ ಹಣ ಮಾಡಬೇಡ. ನನ್ನನ್ನು ಮಾತನಾಡಿಸಿಕೊಡ್ದೆಪ್ಪ. ಅದೇನ್ ಹೇಳಪ್ಪ, ತಪ್ಪದೆ ನಡೆಸಿಕೊಡುವಿ. ಅಣ್ಣ ತಂಗಿಯರು ಸುಖ ಸಂತೋಷದಿಂದ ಬಾಳುವುದನ್ನು ನೋಡಿ ಸಂತೋಷ ಪಡಬೇಕಾದಮ್ಮ. ಈ ನನ್ನ ತಂದೆ ಆಗಲಿ ಅಪ್ಪ, ನಿಮ್ಮ ಮಾತು ತಪ್ಪದೆ ನಡೆಸಿಕೊಡುತ್ತೇನೆ. ಮಗು ರವಿ, ನನ್ನ ಆಸ್ಪತ್ರೆ ಕರೆದುಕೊಂಡು ಹೋಗಬೇಡಪ್ಪ. ಹೆಚ್ಚು ಸಮಯ ಬದುಕು ಉಳಿಯಲಾರೆ. ಮಗು ನಿನ್ನ ಕೈತಾರಪ್ಪ. ಮಗಳೇ ಪ್ರೇಮ, ನಿನ್ನ ಕೈತಾರಮ್ಮ.
ನನ್ನನ್ನು ಉಳಿಸ್ಕೊ ಬಾರ ನಿನ್ನದಪ್ಪ ನಿನ್ನದು. ಇವಳನ್ನು ನೋಡಿ ತಂಗಿಯನ್ನು ನೋಡ್ಕೊಂಡು ಬಾರ ನಿನ್ನದಪ್ಪ ನಿನ್ನದು. ಆಗಲಿ ಅಪ್ಪ ಆಗಲಿ. ಮುಗಿತಪ್ಪ ಮುಗಿ. ಅಯ್ಯೋ ಅಪ್ಪ, ನಮ್ಮನ್ನು ಬಿಟ್ಟು ಹೋದೆ ಅಪ್ಪಾಜಿ. ಹಲೋ ಅಪ್ಪ, ಅಪ್ಪ ನಮ್ಮನ್ನು ನಡು ನೀರಿನಲ್ಲಿ ಕೈ ಅಪ್ಪ ಅಪ್ಪ ಎಂದು ಯಾರನ್ನು ಕರೆಯಲಪ್ಪ. ಹೋಗಬೇಡ ಅಪ್ಪಾಜಿ, ಎದ್ದೇಳು ಅಪ್ಪಾಜಿ ಎದ್ದೇಳು. ನಿಮ್ಮನ್ನು ಬಿಟ್ಟರೆ ನಮ್ಗೆ ಯಾರಪ್ಪಾಜಿ? ಎದ್ದೇಳು ಅಪ್ಪಾಜಿ ಎದ್ದೇಳು. ಅಪ್ಪ ನೀನು ಒಬ್ಬ ನಮ್ಮ ಅಪ್ಪ, ಕೈ ಬಿಟ್ಟು ಹೋದಿರಪ್ಪ ಅಪ್ಪ. ಅಪ್ಪ ಬಂಧಿಸರಿ ಈ ಕಳ್ಳ ಕದಿಮನನ್ನು. ನಾವು ಯಾರು ಇಲ್ಲ ಸಮಯದಲ್ಲಿ ನಮ್ಮ ಮನೆಗೆ ಬಂದು 10,000 ರೂಪಾಯಿ ಕಳು ಮಾಡ್ಕೊಂಡು ಹೋಗಿದ್ದಾನೆ ಈ ದರಿದ್ರ. ಇದೇನು ಇದೇನು ಶ್ರೀಮಂತರೇ, ಇದೇನು ಶ್ರೀಮಂತರೇ, ನಾನು ಕಳುವ ಮಾಡಿದ್ದೇನೆ? ಇಲ್ಲ ಸಾಹೇಬ್ರೆ, ನಾನು ಕಳುವ ಮಾಡಿಲ್ಲ. ನಾನು ಅಂತ ಮನುಷ್ಯನೇ ಅಲ್ಲ. ನನ್ನನ್ನು ಬಂಧಿಸಬೇಡಿ ಸಾಹೇಬ್ರೆ. ಆಹಾ, ಅಂತ ಮನುಷ್ಯನಲ್ಲ ಅಂತ ಹೇಳ್ತಾ ಇದ್ದಾನೆ. ನೋಡಿ ಸಾಹೇಬ್ರೆ, ಅವನ ಜೀವನ ಚೆಕ್ ಮಾಡಿ ನಿಜ ಏನಂತ ತಿಳಿಯುತ್ತಿದೆ. ಚೆಕ್ ಮಾಡಿ ಇವನನ್ನು. ಏ ಮಗನೇ, ಇವು ಎಲ್ಲಿಂದ ಬಂದು ದುಡ್ಡ? ಪೊಲೀಸ್ ಸ್ಟೇಷನ್ ರೆಡಿಯ ಮಗನ. ಹಣ ಕೇಳಿದ್ರೆ 10,000 ಯಾಕೋ, 20,000 ಕೊಡುತ್ತಿದ್ದೇನಲ್ಲ. ನೋಡಿ ಶ್ರೀಮಂತರೇ, ನಮ್ಮ ತಂದೆಗೆ ಹುಷಾರಿಲ್ಲವೆಂದು ನಿಮ್ಮಿಂದ ಕೇಳಿ ತಂದ ಹಣವನ್ನು ನಾನು ಕಳುವ ಮಾಡಿದ್ರೆ ಎಂದು ಹೇಳುತ್ತಿದ್ದೀರಲ್ಲ, ಇದು ನ್ಯಾಯವೇ ಶ್ರೀಮಂತರೇ? ಸಾಹೇಬ್ರೆ, ಇವನು ಮಾತನ್ನು ಕೇಳಬೇಡಿ. ನೋಡಿ, ಇವನನ್ನು ಒದ್ದು ಒಳಗ ಹಾಕ್ರಿ, ಅಂದಾಗ ಬುದ್ಧಿ ಬರ್ತದೆ ಈ ನೀಚನಿಗೆ. ಏ ಪ್ರೇಮ, ನಿನ್ನ ತಂದೆಗೆ ಮಣ್ಣು ಕೊಟ್ಟು ಸೀದಾ ಮನೆಗೆ ಬರಬೇಕು. ನೋಡಿದೆಯಲ್ಲ ನನ್ನ ಕೈ ಚಳಕ ಹೆಂಗೈತಿ ಅಂತ. ಹಾ, ಬಾನ ಹೋಗೋಣ. ಅಣ್ಣ, ನಿಜವೇನಣ್ಣ? ನಿನ್ನ ಕಳುವು ಮಾಡಿದವು ನಿಜವೇನಣ್ಣ? ತಂಗಿ ತಂಗಿ, ನಾವು ಕಳುವ ಮಾಡಿಲ್ಲವೆಂದು ಹೇಳಿದರು ನಂಬವರು ಯಾರಮ್ಮ? ತಂಗಿ ಯಾರು? ಅಣ್ಣ, ನಾನ್ ನೋಡ್ತಾ ಇರೋದೇನಣ್ಣ? ತಂಗಿ ತಂಗಿ, ಸತ್ಯವಂತರು ಕಾಲ ಸತ್ತಿದೆಯಮ್ಮ, ಸತ್ತಿದೆ. ಈ ಬಡವರ ಬಾಳು, ಈ ಬಡವರ ಬಾಳು ಕಣ್ಣೀರಿನ ಗೋಳು ಕೇಳವರು ಯಾರಮ್ಮ? ತಂಗಿ ಅಣ್ಣ, ಇದೇನಣ್ಣ ನಾನು ನನ್ನ ಕಣ್ಣಾರೆ ನೋಡ್ತಾ ಇರುವುದು? ತಂಗಿ, ನೀನು ನೋಡುತ್ತಿರುವುದು ತಂದೆಯ ಹೆಣ. ಇನ್ನೊಂದು ಕಡೆ ನಿನ್ನ ಅಣ್ಣನ ಕೈಗೆ ಬೇಡಿ ಅಮ್ಮ, ಬೇಡಿ. ತಂಗಿ, ತಂದೆಯ ಶವ ಸಂಸ್ಕಾರ ಮುಗಿಸಿ ನಿನ್ನ ಗಂಡನ ಮನೆಗೆ ನೀನು ಹೋಗಮ್ಮ. ತಂಗಿ ಹೋಗು. ಸಾಹೇಬ್ರೆ, ನಿಮ್ಗೆ ಕೈ ಮುಗಿದು ಬೇಡಿಕೋತೀನಿ, ನನ್ನನ್ನು ಕರೆದುಕೊಂಡು ಹೋಗಬೇಡಿ. ಅವನನ್ನು ಇಲ್ಲೇ ಬಿಟ್ಟು ಹೋಗಿ. ಬೇಕಾದ್ರೆ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೀನಿ ನಾನು. ಸರಿಯಾ ಆಚೆ, ನೀನು ಏನೇ ಕೇಳಿದರೂ ಸ್ಟೇಷನ್ಗೆ ಬಂದು ಕೇಳು, ಹಾಗೂ ನಾವು ಕಾನೂನಿನ ಪ್ರಕಾರ ಕೆಲಸ ಮಾಡುತ್ತೇವೆ. ತಂಗಿ, ಅಣ್ಣ,
ನಮ್ಮನ್ನು ಬಿಟ್ಟು ಹೋಗಬೇಡ ಅಣ್ಣ, ನಮ್ಮನ್ನು ಬಿಟ್ಟು. ತಂಗಿ, ಇಂಥ ನಾಯಿಗಳ ಕಾಲಿಗೆ ಬೀಳಬಾರದಮ್ಮ. ಒಂದು ತೊತ್ತು ರೊಟ್ಟಿ ತೋರಿದರೆ ಬಾಲ ಗುಂಡಾಡಿಸಿ ಬರುವ ನಾಯಿಗಳು. ಲಂಚ ಕೊಟ್ಟರೆ ಸಾಕು, ಸತ್ಯ ಅಸತ್ಯವನ್ನು ವಿಚಾರ ಮಾಡದೆ ಬಡವರನ್ನು ಒಳಗೆ ಹಾಕಿಸುವ, ಹೇಸಿಗೆ ತಿನ್ನುವ ಹೊಲಸು ನಾಯಿಗಳು. ಇಂಥ ನಾಯಿಗಳು ಕಾಲಿಗೆ ಬೀಳಬಾರದಮ್ಮ ತಂಗಿ. ಅಣ್ಣ, ನಮ್ಮನ್ನು ಬಿಟ್ಟು ಹೋಗಬೇಡ ಅಣ್ಣ, ನೀನು ನಮ್ಮನ್ನು ಬಿಟ್ಟು ಹೋಗಬೇಡ ತಂಗಿ, ಅಣ್ಣ. ತಂಗಿ, ನಾನು ಹೋಗಿ ಬರುತ್ತೇನಮ್ಮ ತಂಗಿ. ನಡೆಯೋ ನಡೆ. ಅಪ್ಪ, ಅಪ್ಪ, ನೋಡಿದಿರಪ್ಪ ನಮ್ಮ ಪರಿಸ್ಥಿತಿ. ಅಪ್ಪ, ನಾನು ಹೋಗಿ ಬರುತ್ತೇನೆ.